ಚರ್ಚೆಯನ್ನ ಮಾಡೋಣ. ಜೊತೆಗೆ ಅತಿಥಿಗಳಿದ್ದಾರೆ. ಕಾಂಗ್ರೆಸ್ಸಿಂದ ನಟರಾಜ್ ಗೌಡರು ಇದ್ದಾರೆ, ವಕ್ತಾರರು. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ಬಿಜೆಪಿಯಿಂದ ಪ್ರಕಾಶ್ ಸರ್ ಇದ್ದಾರೆ, ವಕ್ತಾರರು. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು JDS ನಿಂದ ಶ್ವೇತಾ ಯಾದವ್ ಅವರು ಮೇಡಮ್ ಇದ್ದಾರೆ. ಮೇಡಮ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಟರಾಜ್ ಗೌಡ್ರೆ, ಬಿಜೆಪಿಯಲ್ಲಿ ಅಸಮಾಧಾನ ಸ್ಫೋಟವಾದಾಗ ಕಾಂಗ್ರೆಸ್ ಖುಷಿ ಪಡ್ತಾ ಇತ್ತು, JDS ಅಲ್ಲಿ ಅಸಮಾಧಾನ ಆದಾಗ ಕಾಂಗ್ರೆಸ್ ಖುಷಿ ಪಡ್ತಾ ಇತ್ತು. ನಿಮ್ಮಲ್ಲೇನೆ ಅಸಮಾಧಾನ ಸ್ಫೋಟ ಆಗ್ತಾ ಇದೆ. ಈಗ ಖುಷಿ ಪಡ್ತೀರೋ ಏನ್ ಮಾಡ್ತೀರೋ? ನಮ್ಮಲ್ಲಿ ಅಸಮಾಧಾನ ಇಲ್ಲ ಅಂತ ನಾವು ಯಾವಾಗಲೂ ಹೇಳೇ ಇಲ್ಲ. ಈಗ ಮೊನ್ನೆ ಮುಖ್ಯಮಂತ್ರಿಗಳು ಹೇಳಿದ್ರು, ಹೌದು ಸಣ್ಣ ಪುಟ್ಟ ಅಸಮಾಧಾನ ಭಿನ್ನಾಭಿಪ್ರಾಯಗಳಿದ್ದಾವೆ, ಅದನ್ನೆಲ್ಲ ಕುಳಿತು ಚರ್ಚೆ ಮಾಡ್ತೀವಿ. ಮಾನ್ಯ ಅಧ್ಯಕ್ಷರು ಮಾನ್ಯ DK ಶಿವಕುಮಾರ್ ಅವರು, ಮಾನ್ಯ ಸಿದ್ದರಾಮಯ್ಯವರು ಇವತ್ತು ಕುಳಿತುಕೊಂತಾರೆ. ಅಲ್ಲಿ ಯಾರಿಗೆ ಟಿಕೆಟ್ ಇನ್ನೂ ಅನೌನ್ಸ್ ಆಗಿಲ್ಲ, ಯಾರಿಗೋ ಕೊಡ್ತಾರೆ ಯಾರಿಗೋ ಬಿಡ್ತಾರೆ ಅನ್ನೋದು ಊಹಾಪೋಹದಲ್ಲಿ ಯಾರ್ಯಾರು ಏನಾದ್ರು ವೈಯಕ್ತಿಕವಾಗಿ ಹೇಳಿಕೆಗಳು ಕೊಡೋದು ಸಮಂಜಸ ಅಲ್ಲ. ಇನ್ನೂ ಹೈಕಮಾಂಡ್ ತೀರ್ಮಾನ ಮಾಡಿ ಅಲ್ಲಿಗೆ ಇನ್ನೂ ಟಿಕೆಟ್ ಅನೌನ್ಸ್ ಮಾಡಿಲ್ಲ. ಇವತ್ತು ಎಲ್ಲ ನಾಯಕರನ್ನ ಕುಂಡಿಸಿ ಎಲ್ಲರೂ ಒಮ್ಮತ ತರಿಸಿ ಟಿಕೆಟ್ ಅನೌನ್ಸ್ ಮಾಡಿಸುವಂಥ ಶಕ್ತಿ ಸಾಮರ್ಥ್ಯ ಮಾನ್ಯ DK ಶಿವಕುಮಾರ್, ಮಾನ್ಯ ಸಿದ್ದರಾಮಯ್ಯ ಅವ್ರಿಗಿದೆ. ರಾಜೀನಾಮೆ ಹಂತಕ್ಕೆ ಹೋಗಿತ್ತು ಇಲ್ಲ, ಅದಕ್ಕೆ ಹೋಗಿ ಕೇಳಿ. ಆಮೇಲೆ ಏನಂದರೆ, ನಮ್ಮಲ್ಲಿ ಈ ಥರ ಅಸಮಾಧಾನಗಳಿದ್ದು ಭಿನ್ನಾಭಿಪ್ರಾಯಗಳಿದ್ದು ಚುನಾವಣೆ ಎಲೆಕ್ಷನ್ ಅಂತ ಬಂದಾಗ ಒಟ್ಟಾಗಿನೇ 136 ಸೀಟ್ ತೊಗೊಂಬಂದಿದ್ದು. ಹಂಗೆ ಈಗಲೂ ಅಷ್ಟೇ ಒಟ್ಟಾಗಿ 20 ಮೇಲೆ ಹೆಂಗೆ ಗೆಲ್ಲಬೇಕು ಅನ್ನೋದು ಸಣ್ಣ ಪುಟ್ಟ ಅಸಮಾಧಾನಗಳ ಮಧ್ಯದಲ್ಲೂ ನಾವು ಮಾಡ್ತೀವಿ. ನಮ್ಮಲ್ಲಿ ಯಾವಾಗಲೂ ವಿಭಿನ್ನ ರೀತಿಯಲ್ಲಿ ರಾಜೀನಾಮೆ ಕೊಡುವಂಥದ್ದು ಒಂದು ಡ್ರಾಮಾ. ಕೇಳ್ರಿ, ಅವರು ಪಾತ್ರಧಾರಿಗಳು ಬೇರೆ, ಸೂತ್ರಧಾರಿ ಬೇರೆ. ಕೋಲಾರದ ರಾಜಕಾರಣ ಅದೊಂದು ವಿಭಿನ್ನವಾಗಿದೆ. ಅದು ವಿಭಿನ್ನವಾಗಿದೆ. ಸ್ವಲ್ಪ ಈ ರೀತಿಯಾದಂಥ ಒಂದು ಸಣ್ಣ ಪುಟ್ಟ ಅಸಮಾಧಾನಗಳು, ಭಿನ್ನಮತಗಳಿದ್ದಾವೆ. ಅದನ್ನು ಯಾರಲ್ಲಿ ಪದಧಾರಿ ಸೂತ್ರಧಾರಿ ಬರೋದಿಲ್ಲ. ಅಲ್ಲಿನ ಸ್ಥಳೀಯ ಮಟ್ಟದ ಸಮಸ್ಯೆ ಅದು. ಆ ಸ್ಥಳೀಯ ಮಟ್ಟದ ಸಮಸ್ಯೆಯನ್ನು ಮಾನ್ಯ DK ಶಿವಕುಮಾರ್, ಮಾನ್ಯ ಸಿದ್ದರಾಮಯ್ಯವರು ಪರಿಹರಿಸ್ತಾರೆ. ಇವತ್ತೆಲ್ಲರನ್ನು ಮೀಟಿಂಗ್ ಕರೆದಿದ್ದಾರೆ. ನಮ್ಮಲ್ಲಿ ಹೇಗೋದು BJP ಥರ ಅಲ್ಲ. ಒಂದು ನಾಗಪುರದ ಒಂದು ತಂಡ, ಕರ್ನಾಟಕದ ಒಂದು ತಂಡ ಯುದ್ಧ ಮಾಡಿಕೊಂಡು ಸಂಘರ್ಷ ಮಾಡಿಕೊಂಡು ಅವ್ರಿಗೆ ಅವಕಾಶ ಇದ್ದಾಗ ಇವರೆಲ್ಲರನ್ನು ಮುಗಿಸ್ತಾರೆ, ಇವ್ರಿಗೆ ಅವಕಾಶ ಇದ್ದಾಗ ಅವರೆಲ್ಲರನ್ನು ಮುಗಿಸ್ತಾರೆ. ಇವಾಗ BJPನಲ್ಲಿ ಸದಾನಂದ ಗೌಡರಿಗೆ ಟಿಕೆಟ್ ಯಾಕೆ ಕೊಡಲಿಲ್ಲ, ನಳಿನ್ ಕುಮಾರ್ಗೆ ಯಾಕೆ ಟಿಕೆಟ್ ಕೊಡಲಿಲ್ಲ, ಪ್ರತಾಪ್ ಸಿಂಹಗೆ ಯಾಕೆ ಟಿಕೆಟ್ ಕೊಡಲಿಲ್ಲ? ಯಾಕೆ ಅಂದರೆ ಅಲ್ಲಿ ಏನಂದರೆ ಇಲ್ಲಿ ಕರ್ನಾಟಕದ BJP ತಂಡಕ್ಕೆ ಒಂದು ಶಕ್ತಿ ಸಾಮರ್ಥ್ಯ ಜಾಸ್ತಿ ಬಂದಿದೆ ಯಡಿಯೂರಪ್ಪನವ್ರಿಗೆ. ನಾಗಪುರ ತಂಡ ಇದ್ದಾಗ BL ಸಂತೋಷ್ ಇದ್ದಾಗ ಅವ್ರು ಇವರೆಲ್ಲರನ್ನು ಮುಗಿಸಾಕಿದ್ರು, ಇವನು ಯಡಿಯೂರಪ್ಪನವ್ರನ್ನು ಮುಗಿಸಾಕಿದ್ರು, ಮುಖ್ಯಮಂತ್ರಿ ಇಳಿಸಾಕಿದ್ರು. ಸೊ ಆ ರೀತಿಯ ಪರಿಸ್ಥಿತಿ BJPನಲ್ಲಿ ಮಾತ್ರ. ಅದು ಜಗದೀಶ್ ಶೆಟ್ಟರ್ಗೆ ಕಣ್ಣೀರು ಹಾಕ್ಸಿದ್ರು, ಯಡಿಯೂರಪ್ಪನ ಕಣ್ಣೀರು ಹಾಕ್ಸಿದ್ರು, ಸದಾನಂದ ಗೌಡರು ಇವಾಗ ಕಣ್ಣೀರು ಆಗ್ತಾನೆ ಇದ್ದಾರೆ. ಸದಾನಂದ ಗೌಡರು ಸೋಮಣ್ಣ ಆಚೆಗೆ ಬಿಟ್ಟು ನನ್ನ ಮಗನಿಗೆ ಟಿಕೆಟ್ ಕೊಡೋದು ಅಳ್ತಿದ್ರು, ಅಲ್ಲಿ ಲಕ್ಷ್ಮಣ ಸವದಿನ ಮುಗಿಸಿದ್ರು. ಸೊ ಈ ರೀತಿ ವ್ಯವಸ್ಥಿತವಾಗಿ ಮುಗಿಸುವಂಥದ್ದು BJPನಲ್ಲಿದೆ. ನಮ್ಮಲ್ಲಿ ಆ ರೀತಿ ಇಲ್ಲ. ವಾಟ್ ಡಿಫರೆನ್ಸ್ ನಟರಾಜ್ ಗೌಡ್ರೆ? ಒಂದ್ ಕಡೆಗೆ ಈಶ್ವರಪ್ಪನವ್ರು ಹೇಳ್ತಾ ಇದ್ರು, ಯಡಿಯೂರಪ್ಪನವ್ರ ಕುಟುಂಬ ಬರೀ ಕುಟುಂಬದವರೇ ಇರ್ಬೇಕೇನ್ರಿ, ಕುಟುಂಬದವರೇ ಇರ್ಬೇಕಾ ಅನ್ನುವಂಥ ಪ್ರಶ್ನೆಯನ್ನ ಈಶ್ವರಪ್ಪನವ್ರು ಎತ್ತಿದ್ರು. ಇವತ್ತು ನಿಮ್ಮ 5 ಜನ, 2 MLC, 3 ಜನ ಶಾಸಕರು, 1 ಮಂತ್ರಿ ಅದರಲ್ಲಿ ಬಂದು ಹೇಳ್ತಾ ಇರೋದು ಆ ಕುಟುಂಬದವರೇ ಇರ್ಬೇಕೇನ್ರಿ ಅಂತ ಹೇಳಿ. ಅದು ಒಬ್ಬ ಸೀನಿಯರ್ 40-50 ವರ್ಷದಿಂದ ಒಂದು ಪಕ್ಷದಲ್ಲಿರುವಂತ ಮುನಿಯಪ್ಪನವ್ರ ಬಗ್ಗೆ ಹೇಳ್ತಾ ಇದ್ದಾರೆ. ವಾಟ್ ಡಿಫರೆನ್ಸ್? ಆ ಕಡೆ ನಮ್ಮಲ್ಲಿ ಇಲ್ಲ. ನಮ್ಮಲ್ಲಿ ಕುಟುಂಬ ರಾಜಕಾರಣ ಇಲ್ಲ. ಆ ಥರ ನಾವು ಸಂಪೂರ್ಣವಾಗಿ BJP ಥರ ಹೇಳೋದೊಂದು ಮಾಡೋದಿಲ್ಲ. BJPನಲ್ಲಿ ಹೇಳ್ತಾರೆ ಕುಟುಂಬ ರಾಜಕಾರಣ ನಾವು ಇಲ್ಲ, ನಮ್ಮ ಜಾತಿವಾದ ಇಲ್ಲ ಅಂತ ಎಲ್ಲ. ಕರೆಕ್ಟ್. ನಮ್ಮಲ್ಲಿ ಗೆಲ್ಲುವ ಮಾನದಂಡ, ಸಾಮಾಜಿಕ ನ್ಯಾಯ, ಎಲ್ಲರನ್ನು ಒಳಗೊಂಡು ತೆಗೆದುಕೊಂಡು ಹೋಗುವಂಥದ್ದು, ಅವೆಲ್ಲವನ್ನ ಮಾನದಂಡ ಇಟ್ಕೊಂಡು ಅಭ್ಯರ್ಥಿಗಳನ್ನ ಆಯ್ಕೆ ಮಾಡ್ತಾ ಇದ್ದಾರೆ. ಇಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳಿದಾವಲ್ಲ, ಅದನ್ನ ಎಲ್ಲರನ್ನು ಸೇರಿಸಿ ಒಮ್ಮತ ತೆಗೆದುಕೊಂಡು ಬಂದು ತೀರ್ಮಾನ ಮಾಡಿ. ಸಣ್ಣ ಪುಟ್ಟ ಸಮಸ್ಯೆ. ಪ್ರಕಾಶ್ ಸರ್, ನಿಮ್ಮಲ್ಲಿ ನಿಮ್ಗೊಂಚೂರು ರಿಲ್ಯಾಕ್ಸ್ ಆಗಿರ್ಬೇಕಲ್ವಾ? ಬರೀ ನಮ್ಮಲ್ಲೇ ಇಂಥದ್ದಿತ್ತು, ಅವರಲ್ಲಿ ಆಗ್ಬಿಟ್ಟಿದೆ, ಹೇಳ್ಕೊಳಕ್ಕಾದ್ರೂ ಒಂಚೂರು ಇರಬೇಕು ಅಂತ ನಾನು ಹೇಳೋವಂಥದ್ದು. ಈ ಚುನಾವಣೆ ಸಂದರ್ಭದಲ್ಲಿ ಆಡಳಿತ ಪಕ್ಷ ಇರ್ಬೋದು, ಅದರ ವಿರುದ್ಧ ಸ್ಪರ್ಧೆ ಮಾಡೋ ಪಕ್ಷದ ಭವಿಷ್ಯ ಚೆನ್ನಾಗಿದೆ ಅಂದಾಗ ಅಲ್ಲಿ ಬಂಡಾಯಗಳು, ಅನೇಕ ಅಭ್ಯರ್ಥಿಗಳು ಎದ್ಕೂತ್ ನನಗೇ ಕೊಡಬೇಕು ಅಂತ ಹೇಳೋದನ್ನ ನಾವು ನಮ್ಮದು ಮೊದಲು ಶುರು ಆದಾಗ, ಯಾಕೆಂದರೆ ನಾವೆಲ್ಲ ಅನೌನ್ಸ್ ಮಾಡಿಬಿಟ್ವಿ. ಅದಕ್ಕೆ ಆವಾಗ ಇವರು ಭಾಳ ಖುಷಿಯಾಗಿ ಕೂತ್ಕೊಂಡು ನಿಮ್ಮಲ್ಲೆಲ್ಲ ಸರಿಗಿಲ್ಲ ಅಂತ ಹೇಳ್ತಾಯಿದ್ರು. ಈಗ ನಾನು ಅವತ್ತೂ ಹೇಳಿದೆ, ನಿಮ್ಮಲ್ಲಿ ಟಿಕೆಟ್ಗಳು ಡಿಸ್ಟ್ರಿಬ್ಯೂಟ್ ಆಗಲಿ, ನಿಮ್ಮಲ್ಲಿ ಏನೇನಾಗುತ್ತೆ ಅಂತ ನಾವು ನೋಡ್ತೀವಿ ಅಂತ. ವಿಧಾನಸಭಾ ಎಲೆಕ್ಷನ್ ಟೈಮಲ್ಲೂ ಈ ಸತಿ ಎಲ್ಲ ಹಿಂದೆ ಎಲ್ಲ ರೋಡ್ಗಳಲ್ಲಿ ಪಾರ್ಟಿಗಳ ಆಫೀಸ್ ಮುಂದೆ ಟೈರ್ಗಳು ಸುಟ್ಟಿದ್ದು ಎಲ್ಲ ಆಗಿತ್ತು. ಈ ರೀತಿ ಗಲಾಟೆಗಳು ನಡೆಯುವಂಥದ್ದು ಇತ್ತೀಚಿನ ದಿನಗಳಲ್ಲಿ ಯಾವ ಪಾರ್ಟಿನೂ ಹೊರತಾ ಇಲ್ಲ. ಆದರೆ ಇವ್ರು ಯಾವುದೋ ಒಂದು ಹೊಸ ಥಿಯರಿ ಹೇಳ್ತಾ ಇದ್ದಾರೆ, ಯಾವುದೋ ನಾಗ್ಪುರ್ ಟೀಮು, ಕರ್ನಾಟಕ ಟೀಮು ಅಂದ್ಬಿಟ್ಟು ಎಲ್ಲ ಬದಲಾಯಿಸ್ಬಿಟ್ಟಿದ್ದಾರೆ ಅಂತ. ಇವತ್ತು ಬೆಂಗಳೂರು ಸೋತ ಹರಿಪ್ರಸಾದ್ಗೆ ಯಾಕೆ ಟಿಕೆಟ್ ಕೊಡಲ್ಲ? ಹೋದ ಸತಿ ಕೊಟ್ಟಿದ್ರು. ಈಗ ಸಿದ್ದರಾಮಯ್ಯನವ್ರಿಗೆ ಅವರು ವಿರುದ್ಧ ಇದ್ದಾರೆ ಅಂದ್ಬಿಟ್ಟು ಅವ್ರನ್ನ ಮೂಲಗುಂಪು ಮಾಡ್ತಾ ಇದ್ದಾರಲ್ಲ, ಅವರೇ ಹೇಳಿದ್ದಾರೆ ನನ್ನನ್ನು ತುಳಿತಾ ಇದ್ದಾರೆ ಅಂತ ಅವರು ಹೇಳ್ಕೊಂಡಿದ್ದಾರೆ. ಹಾಗಾದರೆ ಅವ್ರದ್ದು ಬದಲಾಯಿಸಿಲ್ವಾ? ಈಗ ಬೆಂಗಳೂರು ಸೆಂಟ್ರಲಲ್ಲಿ ಯಾಕೆ ರಿಜ್ವಾನ್ ಅಹಮದ್ ಕೊಡೋದು ಬಿಟ್ಬಿಟ್ಟು ತಿರುಗಿ ಹೊಸ ಕ್ಯಾಂಡಿಡೇಟ್ ಮನ್ಸೂರ್ ಅಲಿ ಖಾನ್ ಕೊಟ್ಟಿದ್ದಾರೆ? ಹಾಗೆ ಕ್ಯಾಂಡಿಡೇಟ್ಗಳು ಬದಲಾಗಿದೆ ಅಂದ ತಕ್ಷಣ ಅದನ್ನ ಯಾವುದೋ ಗುಂಪಿಗೆ ಅಂತ ಹೇಳಿದ್ರೆ ನಿಮ್ಮಲ್ಲೂ ಬದಲಾವಣೆಗಳಾಗಿದೆ. ನಿಮ್ಮಲ್ಲಿ ಬದಲಾವಣೆ
ರಾಜ್ ಅವರೇ, ಹರಿಪ್ರಸಾದ್ MLC MLA ಅಲ್ಲ, ಹೌದು, MLC. ಅವ್ರ ಟರ್ಮ್ ಮುಗಿತಾ ಇದೆ, ಅದು ರಿನ್ಯೂ ಮಾಡ್ತಿರಲು ಗ್ಯಾರಂಟಿ ಇಲ್ಲ. ಇನ್ನು 2 ವರ್ಷ ಆದ್ರೆ ನೀವು ಕೊಟ್ಟಿರೋ ಟಿಕೆಟ್ಗಳು ಯಾರು? ಮಗಳು, ಮೊಮ್ಮಗಳು, ಮಗ, ಮೊಮ್ಮಗ, ಆಮೇಲೆ ಅಳಿಯ, ಈ ರೀತಿ ಒಂದು 11-12 ಜನಕ್ಕೆ ಕೊಟ್ಟಿದ್ದಾರೆ. ಎಲ್ಲ 25 ವರ್ಷ 26 ವರ್ಷ. ಅವ್ರು ಯಾರು ಆ ಸಚಿವರು ನಿಂತ್ಕೊಳ್ಳಿ ಅಂತ ಕೇಳಿದ್ರು. ಒಬ್ಬ ಸಚಿವರು ನಿಂತ್ಕೊಳ್ಳೋಕೆ ರೆಡಿ ಇಲ್ಲ. ಯಾಕೆಂದ್ರೆ ಅವ್ರಿಗೆ ಗೊತ್ತು ಅಲ್ಲಿ ನಿಂತ್ರೆ ನಾವು ಸೋಲ್ತೀವಿ, ಇರೋ ಸಚಿವ ಸ್ಥಾನನೂ ಹೋಗ್ಬಿಟ್ರೆ ಕಷ್ಟ ಅಂದ್ಬಿಟ್ಟು ಅವರು ಎಲೆಕ್ಷನ್ ನಿಲ್ಲಕ್ಕೆ ರೆಡಿ ಇರಲ್ಲ. ಅವರು ಹೋಗ್ಲಿ ಅಂದ್ಬಿಟ್ಟು ಅವರು ಇವರೇ ಮಕ್ಕಳನ್ನ ನಿಂತರೆ ಕಡೆ ಪಕ್ಷ ಇವರೊಂದಷ್ಟು ಖರ್ಚು ಮಾಡಿ ಅವ್ರನ್ನ ಓಡಾಡಿಸ್ತಾರೆ, ಗೌರವ ಕಾಪಾಡ್ಕೋಬಹುದು ಅಂತ. ಇಲ್ಲ, ಅವ್ರ ಮಕ್ಕಳಿಗೆ ಕುಟುಂಬದವ್ರಿಗೆ ಕೊಟ್ಟಿದ್ದಾರೆ ಟಿಕೆಟ್. ನಿಮ್ಮಲ್ಲೆಲ್ಲ ಸರಿ ಆಯ್ತಾ? ನಮ್ಮಲ್ಲಿ ನಾನು ಅವಾಗಲೇ ಹೇಳಿದ್ದೀನಿ, ರಾಯಚೂರಲ್ಲಿ ನಮ್ಮಲ್ಲೂ ಗೊಂದಲ ಇಲ್ಲ ಅಂತ ನಾನು ಹೇಳೇ ಇಲ್ಲ. ಪ್ರಾರಂಭದಲ್ಲೇ ಹೇಳಿದೆ ನಾನು ನಿಮಗೆ, ಈ ರೀತಿ ಗೆಲ್ಲುವಂಥ ಅವಕಾಶ ಹೆಚ್ಚಿದ್ದಾಗ ಆಸ್ಪಿರೆಂಟ್ಗಳು ಜಾಸ್ತಿ ಆಗ್ತಾರೆ, ಅವರುಗಳು ಒಂದಷ್ಟು ಇದು ಮಾಡ್ತಾರೆ. ಆದರೆ ನಮಗೆ ಮುಖ್ಯ ಇರುವಂಥದ್ದು ಈ ದೇಶದ ಹಿತ ಮುಖ್ಯ. ಇವತ್ತು ದೇಶದಲ್ಲಿ ಇವತ್ತು ನರೇಂದ್ರ ಮೋದಿ ಅವರ ನಾಯಕತ್ವ ಮುಖ್ಯ. ಆ ದೃಷ್ಟಿಯಿಂದ ನಾವು ಕೆಲಸ ಮಾಡ್ತಿದ್ದೀವಿ. ಯಾರು ಕೊಡ್ತಾರೆ ಯಾರು ಕೊಡಲ್ಲ ಅಂತಲ್ಲ, ಕಾರ್ಯಕರ್ತರ ಕ್ಲಾರಿಟಿ ಇದೆ, ಯಾರು ಕೆಲಸ ಮಾಡಬೇಕು ಅನ್ನೋದು. ಪಾರ್ಟಿ ಕೆಲಸ ಮಾಡಬೇಕು, ಚಿಹ್ನೆ ಕೆಲಸ ಮಾಡಬೇಕು ಅಂತ. ಶ್ವೇತಾ ಯಾದವ್ ಅವರೇ, ಮಂಡ್ಯದ ವಿಚಾರ ಆದಾಗ ಕಾಂಗ್ರೆಸ್ನವರು ಫುಲ್ ಖುಷಿ ಆಗ್ಬಿಟ್ಟಿದ್ರು. ಕುಮಾರಸ್ವಾಮಿ ಅವರು, ನಿಖಿಲ್ ಕುಮಾರಸ್ವಾಮಿ ಅವರು ಅಸಮಾಧಾನ ತುಂಬಾ ಜೋರಾಗ್ತಾ ಇದೆ ಅಂತೇಳಿ. ಈಗ ಅವರಲ್ಲಿ ಶುರುವಾಗಿದೆ ಕೋಲಾರದ ಕತೆಗೆ. ಅಲ್ಲ, ಈಗ ಅವರು ಹೆಂಗೆ ಬೇಕು ಹಾಗೆ ಬಣ್ಣ ಬದಲಾಯಿಸೋ ಅಂತ ಗಿರ್ಗಿಟ್ಗಳು ಅಂತ ನಾನು ಹೇಳ್ತೀನಿ. ಯಾಕೆ ಅಂತಂದರೆ, ಈಗ ಅವರಲ್ಲಿ ಯಾರಾದರೂ ಒಬ್ಬರು ಅಸಮಾಧಾನಿತರು ಆಚೆ ಬಂದ ತಕ್ಷಣ ಅವ್ರು ಏನು ಹೇಳ್ತಾರೆ ಹೇಳಿ? ಒಂದು ಸಣ್ಣ ಪುಟ್ಟದ್ದು ಆ್ಯಂಗರ್ ತೋರಿಸ್ತಿದ್ದಾರೆ ಅಂತ. ಅದೇ ನಮ್ಮಲ್ಲೋ BJPಲೋ ಯಾರಾದರೂ ಅದನ್ನೇನಾದರೂ ಆಚೆ ಬಂದು ಅಂದರೆ ಅತೃಪ್ತರು, ಕುಟುಂಬ ರಾಜಕಾರಣದಿಂದ ಬೇಸೆತ್ತು ಇವರು ಬಂದ್ಬಿಟ್ಟಿದ್ದಾರೆ ಅಂತ ಹೇಳ್ತೀರಾ. ನಿಮ್ಮಲ್ಲಿ ಆಡಳಿತದಲ್ಲಿರೋವಂಥ ಪಕ್ಷ ನಿಮ್ಮದು, ನಿಮ್ಮಲ್ಲಿ ಅಭ್ಯರ್ಥಿಗಳೇ ಇಲ್ಲ. ನಾಯಕರು ಮಕ್ಕಳುಗಳೇ ಬೇಕಾ? ಅವ್ರ ಅಣ್ಣ ತಮ್ಮದಿರು ರಿಲೇಷನ್ಸು ಅವರೇ ಬೇಕಾ? ನಿಷ್ಠಾವಂತ ಕಾರ್ಯಕರ್ತರು JDS ಅವ್ರಿಗೆ ಅನ್ಯಾಯ ಮಾಡಿದ್ರು ಅಂತ ಹೇಳ್ತಾರಲ್ಲ, ನಿಮ್ಮಲ್ಲಿ ಕಾರ್ಯಕರ್ತರಿಗೆ ಏನು ಮಾಡ್ತಿದ್ದೀರಾ? ಯಾರು ನಿಷ್ಠಾವಂತ ಕಾರ್ಯಕರ್ತನ ಕರ್ಕೊಂಬಂದು ಲೋಕಸಭೆ ಟಿಕೆಟ್ ಕೊಡ್ರಿ, ಹಾಕಿ. ನಿಮ್ಮಲ್ಲಿ ಇದೆಯಲ್ಲ ದುಡ್ಡು, ಇಲ್ಲ ಗಂಟು ಮಾಡಿ ಇಟ್ಕೊಂಡಿದ್ದೀರಲ್ಲ, ಹಾಕಿ, ಎಲ್ಲರನ್ನೂ ಗೆಲ್ಲಿಸಿ. ಮತ್ತೆ ನಿಷ್ಠಾವಂತ ಕಾರ್ಯಕರ್ತರಿಗೆ ನೀವು ನಿಜವಾದ ಸ್ಥಾನಮಾನ ನಿಮ್ಮ ಪಕ್ಷ ರಾಷ್ಟ್ರೀಯ ಪಕ್ಷದಲ್ಲಿ ನೀವು ಕೊಡೋದೇ ಆದರೆ ಕಾರ್ಯಕರ್ತರಿಗೆ ಕೊಡಿ. ಯಾಕೆ ನೀವು ಸಚಿವ್ರ ಮಕ್ಕಳು ಯಾಕೆ ಬೇಕು? ನಿಮ್ಮಲ್ಲಿರೋ ಅಂಥ ಇವರು MLA ಮಕ್ಕಳುಗಳು ಅವ್ರ ರಿಲೇಷನ್ಸಿಗೆ ಯಾಕೆ ಕೊಡ್ತೀರಾ ನೀವು? ಬಾತ್ ಎತ್ತಿದ್ರೆ ಕುಟುಂಬ ರಾಜಕಾರಣ JDS ಅವ್ರ ಹತ್ರ ಬೇರೆ ಏನಿಲ್ಲ. ಸ್ವತಃ ಮಂಡ್ಯದಲ್ಲಿ ನಿಲ್ತಾ ಇಲ್ವಾ? ಹಂಗೆ ಜವಾಬ್ದಾರಿನ ಸಚಿವರು ತಗೊಳ್ತಾರೆ. ಅಲ್ಲ, ಒಂದ್ ಸೆಕೆಂಡ್. ಈಗ ನಾವು ಸಿದ್ದರಾಮಯ್ಯನ ಥರ ಅಲ್ವಲ್ಲ, ಬೇರೆಯವ್ರ ಮಕ್ಳನ್ನ ಕಂಡವ್ರ ಮಕ್ಳನ್ನ ಬಾವಿಗೆ ತಳ್ಬಿಟ್ಟು ಆಳೆ ಎಷ್ಟಿದೆ ಅವ್ರು ನೋಡ್ಕೊಂಬರ್ಲಿ, ಆಮೇಲೆ ನಾವು ಹಂಗಲ್ಲ. ನಾವೇನ್ ಸಿದ್ದರಾಮಯ್ಯ ಎಲ್ಲಿ ಮಾಡಿದ್ದಾರೆ? ಅಲ್ಲ, ಅವ್ರು ಹಂಗೆ ಮಾಡ್ತಾ ಇರೋದು. ಈಗ ಅಷ್ಟೊಂದು ಅವ್ರ ಹತ್ರ ಅಭ್ಯರ್ಥಿಗಳ ಕೊರತೆ ಇದೆ ಅಲ್ವಾ? ಸಿದ್ದರಾಮಯ್ಯ ಅವ್ರು ಯಾಕೊಂದ್ ಕಡೆ ಟ್ರೈ ಮಾಡಬಾರ್ದು? ಬೇರೆಯವ್ರಿಗೆಲ್ಲ ಹೇಳ್ತಿದಾರಲ್ಲ ಅವರು, ಬೇರೆ MLA ಈ ಸಚಿವ್ರಿಗೆ ಹೇಳ್ತಾ ಇದ್ದಾರೆ ಏನಂತ, ನೀನ್ ನಿಂತ್ಕೊಳಪ್ಪ ಅಂತ. ನಾನು ನಿಂತ್ಕೋತೀನಿ, ಯಾಕೊಂದು ನಿಂತ್ಕೋಬಾರ್ದು ಅವರು? ಅಲ್ಲ, ನೀವು JDS ಅವ್ರ ಬಗ್ಗೆ ನೀವು ನಿಮ್ಮ ಲೆಕ್ಕಾಚಾರ ತಪ್ಪು. ಅದಕ್ಕೆ ನಾವ್ ಹೇಳ್ತಾ ಇದೀವಲ್ಲ, ನಾವು ಆಳ ನೋಡಕ್ಕೆ ನಮ್ಮಲ್ಲಿ ಸ್ಟ್ರಾಂಗ್ ಆಗಿರೋ ನಾಯಕರು ಇದಾರೆ, ಅದಕ್ಕೆ ನಾವೇ ದುಮ್ಮುಕ್ತಾ ಇದೀವಿ. ನಾವು ಕಂಡವ್ರ ಮಕ್ಳನ್ನ ಬಾವಿಗೆ ತಳ್ಳ ಅಂತ ನಮ್ಮ ಚಾಮರಾಜನಗರದಲ್ಲಿ ಮಾದೇವಪ್ಪ ಹೋಗಿ ನಿಲ್ಲಿ ಅಂತ ಒತ್ತಾಯ ಮಾಡೋ ಬದಲು ಸಿದ್ದರಾಮಯ್ಯ ಮೈಸೂರಲ್ಲಿ ನಿಲ್ಬೋದಾಗಿತ್ತಲ್ವಾ? ರಾಹುಲ್ ಗಾಂಧಿ ಅವರು ಬಲಪಡಿಸಕ್ಕೆ ವ್ಯಾಲ್ಯೂ ಇಲ್ಲ, ಮಾತಿಗೆ ಏನೋ ಹೇಳೋದಲ್ಲ, ಆಯ್ತಾ? ಸಿಂಪಲ್ ಏನ್ ಗೊತ್ತಾ, 4 ಟಿಕೆಟ್ ತಗೊಂಡವ್ರೆ JDS ನವರು, 4 ಟಿಕೆಟ್ ತಗೊಂಡವ್ರೆ, 4 ತಗೊಂಡವ್ರೆ ತಮ್ಮ ಕುಟುಂಬಕ್ಕೆ. ಗ್ರಾಮೀಣ ಕುಟುಂಬಕ್ಕೆ ತಗೊಂಡಿರೋದು ಅದನ್ನ 4 ಕುಟುಂಬಕ್ಕೆ ಕೊಡ್ತಿದ್ರು ಅವರು. ಬಟ್ ಆದ್ರೆ ಕೋಲಾರದಲ್ಲಿ ರಿಸರ್ವೇಶನ್ ಕೋಲಾರದಲ್ಲಿ ಅವ್ರ ಪಾಯಿಂಟ್ ಹೇಳ್ರಿ. ಇದೇ ಪಾಯಿಂಟ್ ಮೇಲೆನೆ ಕಂಟಿನ್ಯೂ ಮಾಡ್ತೀನಿ. ಈ ಇಬ್ಬರ ಪಕ್ಷಗಳು, 2-3 ಪಕ್ಷಗಳ ನಡುವೆ ಇರುವಂತಹ ಈ ಗಲಾಟೆಗಳು, ಒಳಗಡೆ ಇರೋದು ಸಣ್ಣ ಪುಟ್ಟ ಗಲಾಟೆಗಳು ಅನ್ನೋದು, ಆಮೇಲೆ ಅವರಲ್ಲಿ ಜಾಸ್ತಿ ಅತೃಪ್ತಿ ಅನ್ನೋದು, ಇವೆಲ್ಲ ಬರುತ್ತೆ. ಬಟ್ ಒಂದು ವ್ಯಾಲ್ಯೂ ಪಾಯಿಂಟ್ ಎತ್ತಿದ್ದಾರೆ. ಉಳಿದವ್ರನ್ನೆಲ್ಲ ನೀವು ನಿಲ್ಲಿ ಅಂತ ಹೇಳೋ ಬದಲಾಗಿ ನೀವೇ ಹೋಗಿ ನಿಲ್ಲಬೇಕಾಗಿತ್ತಲ್ಲ ಅಂತೇಳಿ. ಈ ಕುಮಾರಸ್ವಾಮಿ ಅವರು ಸ್ವತಃ ಹೋಗಿ ಮಂಡ್ಯದಲ್ಲಿ ನಾನೇ ನಿಲ್ತೇನೆ ಅಂತ ಹೋಗ್ತಿಲ್ವೇ? ಹಾಗೆ ಅವರು ಒಂದು ಪಾಯಿಂಟ್ ಎತ್ತಿದ್ದಾರೆ. ಅದಕ್ಕೇನು ಉತ್ತರ ಕೊಡ್ತಾರೆ ನೋಡೋಣ.